ಅಡ್ಮಿನಿಸ್ಟ್ರೇಷನ್ ವರ್ಸಸ್ ಮ್ಯಾನೇಜ್ಮೆಂಟ್. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಡಿಫರೆನ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಒಂದ್ ಲೈನ್ ಅಲ್ಲೇ. ಅಡ್ಮಿನಿಸ್ಟ್ರೇಷನ್ ಏನ್ ಮಾಡುತ್ತೆ ಅಂದ್ರೆ ಒಂದು ಗೋಲ್ ನ ಸೆಟ್ ಮಾಡುತ್ತೆ ಮತ್ತೆ ಪಾಲಿಸೀಸ್ ನ ಸೆಟ್ ಮಾಡುತ್ತೆ. ಆಯ್ತಾ. ಮ್ಯಾನೇಜ್ಮೆಂಟ್ ಅನ್ನೋದು ಅದನ್ನ ಫಾಲೋ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ. ಏನೋ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡುತ್ತೆ, ಗೋಲ್ ನ ಎಲ್ಲ ಸೆಟ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಅವ್ರು ಏನ್ ಸೆಟ್ ಮಾಡಿರ್ತಾರೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒನ್ ಬೈ ಒನ್ ಸ್ಟಡಿ ಮಾಡೋಣ. ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ನೀವೇನ್ ಮಾಡ್ಬೇಕು, ಇಲ್ಲ ಯೂನಿವರ್ಸಿಟಿ ಏನ್ ಮಾಡುತ್ತೆ, ನಿಮ್ಗೆ ಯಾವ ಸಿಲೆಬಸ್ ಬೇಕು, ಏನೇನ್ ಇಡ್ಬೇಕು, ಇಂಟರ್ನ್ಶಿಪ್ ಇಡ್ಬೇಕಾ, ಮತ್ತೆ ಇದು ಸರ್ಟಿಫಿಕೇಟ್ ಕೋರ್ಸ್ ಇಡ್ಬೇಕಾ, ಇದೆಲ್ಲಾನು ಯಾವ್ದು ಯೂನಿವರ್ಸಿಟಿ ಡಿಸ್ಕಸ್ ಮಾಡಿದ್ದು. ಸೊ ಅದು ಅಡ್ಮಿನಿಸ್ಟ್ರೇಷನ್. ಅದನ್ನ ನೀವೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಿದ್ರ, ಪ್ರಿನ್ಸಿಪಲ್, ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್. ನೀವೆಲ್ಲ ಏನು, ಮ್ಯಾನೇಜ್ಮೆಂಟ್. ಅರ್ಥ ಆಗ್ತಿದೆ ಅಲ್ವಾ? ಮ್ಯಾನೇಜ್ ಮಾಡ್ತಾ ಇರೋದು ನಿಮ್ಮ ಪ್ರಿನ್ಸಿಪಲ್ ಮತ್ತೆ ನಿಮ್ಮ ಟೀಚರ್ಸ್ ಗಳು ಮ್ಯಾನೇಜ್ ಮಾಡ್ತಿದ್ದಾರೆ. ಇಷ್ಟೇ ಇದು ಡಿಫ್ರೆನ್ಸ್. ಅಡ್ಮಿನಿಸ್ಟ್ರೇಷನ್ ಬಂದು ಟಾಪ್ ಲೆವೆಲ್ ಅಲ್ಲಿ ಇರುತ್ತೆ. ಯಾವ್ದಾದ್ರು ಬೆಂಗಳೂರು ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್, ನಿಮ್ ಕಾಲೇಜ್ ಅಲ್ಲಿ ಪ್ರಿನ್ಸಿಪಲ್ ಮತ್ತೆ ನಿಮ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಅಷ್ಟೇ. ಆಯ್ತಾ. ಇವಾಗ ಮೀನಿಂಗ್ ನೋಡೋಣ. ಏನು, ಅಡ್ಮಿನಿಸ್ಟ್ರೇಷನ್ ಇಸ್ ಕನ್ಸರ್ನ್ ವಿತ್ ಡಿಸಿಷನ್, ಪಾಲಿಸಿ, ಆಬ್ಜೆಕ್ಟಿವ್ಸ್, ಪ್ಲಾನ್ ಆಫ್ ದ ಆರ್ಗನೈಸೇಷನ್. ಏನ್ ಮಾಡುತ್ತೆ ಅಡ್ಮಿನಿಸ್ಟ್ರೇಷನ್, ಫಸ್ಟ್ ಅದು ಮೇನ್ ಮೀನಿಂಗ್ ಏನಂತ ಅಂದ್ರೆ ಡಿಸೈಡ್ ಮಾಡುತ್ತೆ ಪಾಲಿಸೀಸ್ ಏನು. ಇವಾಗ ನಾವ್ ಏನಾದ್ರು ಒಂದ್ ಮಾಡ್ಬೇಕು ಅಂದ್ರೆ ಯಾವ ತರ ಪಾಲಿಸಿ ಸೆಟ್ ಮಾಡ್ಬೇಕು, ಅದರಿಂದ ಆಬ್ಜೆಕ್ಟಿವ್ಸ್ ಯಾವ ತರ ಇರ್ಬೇಕು, ಯಾವ ತರ ಪ್ಲಾನ್ ಮಾಡ್ಬೇಕು ಅಂತ. ಲೈಕ್ ಇವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸೇರ್ಕೊಂಡು ಕಂಪ್ನಿಲಿ ಕುತ್ಕೊಂಡು ಮಾತಾಡೋದು ಏನಂತ, ಇವಾಗ ನಮ್ ಕಂಪ್ನಿ ಚೆನ್ನಾಗ್ ಪ್ರಾಫಿಟ್ ಓಡ್ತಾ ಇದೆ, ನೆಕ್ಸ್ಟ್ ಈಗ 10 ಲಕ್ಷ ಪ್ರಾಫಿಟ್ ಬರ್ತಿದೆ ಅಂದ್ರೆ ನೋಡಿ 15 ಲಕ್ಷ ಪ್ರಾಫಿಟ್ ಬರತಾ ಮಾಡ್ಕೋಬೇಕು. ಆಮೇಲೆ ಇಲ್ಲೆಲ್ಲಾನು ತುಂಬಾ ನಮ್ ಪ್ರಾಡಕ್ಟ್ ಎಲ್ಲಾನು ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಸೊ ಇನ್ನೊಂದ್ ಬ್ರಾಂಚ್ ನ ಓಪನ್ ಮಾಡೋಣ ಅಂತ ಕುತ್ಕೊಂಡ್ ಮಾತಾಡುತ್ತೆ. ಮ್ಯಾನೇಜ್ಮೆಂಟ್ ಅಂದ್ರೆ, ಮ್ಯಾನೇಜ್ಮೆಂಟ್ ಇಸ್ ಕನ್ಸರ್ನ್ ವಿತ್ ಎಕ್ಸಿಕ್ಯೂಟಿಂಗ್ ದೋಸ್ ಪಾಲಿಸೀಸ್ ಅಂಡ್ ಗೆಟಿಂಗ್ ವರ್ಕ್ ಡನ್. ಇವಾಗ ಏನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡೋದಲ್ವಾ, ನಾವು ದೊಡ್ಡದಾಗಿ ಇನ್ನೊಂದ್ ಬ್ರಾಂಚ್ ಓಪನ್ ಮಾಡೋಣ ಅನ್ನೋದಿರ್ಬೋದು, ಪ್ರಾಫಿಟ್ ಜಾಸ್ತಿ ಆಗ್ತಿದೆ ಇನ್ನೊಂದ್ ಬ್ರಾಂಚ್ ಓಪನ್ ಮಾಡೋಣ ಅಂತ. ಸೊ ಅದನ್ನ ಇದು ಎಕ್ಸಿಕ್ಯೂಟ್ ಮಾಡುತ್ತೆ. ಅವು ಏನ್ ಹೇಳ್ತಾರೋ ಅದೇ ತರ ಕೇಳುತ್ತೆ ಅಷ್ಟೇನೆ. ಹೆಂಗ್ ಕೇಳುತ್ತೆ, ಸ್ಟಾಫ್ ನ ಮತ್ತೆ ರಿಸೋರ್ಸ್ ನ ಇಟ್ಕೊಂಡು ಅವೇನ್ ಈಗ 15 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಇದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಡಿಸ್ಕಸ್ ಆಗಿರೋದು. ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಯಾರ ಮೇಲೆ, ಸ್ಟಾಫ್ ಮೇಲೆ, ರಿಸೋರ್ಸಸ್ ನ ಇಟ್ಕೊಂಡು ಸ್ಟಾಫ್ ಮೇಲೆ ಇಂಪ್ಲಿಮೆಂಟ್ ಮಾಡಿ 15 ಲ್ಯಾಕ್ ರುಪೀಸ್ ಪ್ರಾಫಿಟ್ ಟಾರ್ಗೆಟ್ ಅನ್ನ ರೀಚ್ ಮಾಡುತ್ತೆ. ಆಯ್ತಾ. ನೇಚರ್ ಆಫ್ ವರ್ಕ್. ಅಡ್ಮಿನಿಸ್ಟ್ರೇಷನ್ ಕೆಲಸ ಏನು ಅಂದ್ರೆ ಯೋಚನೆ ಮಾಡೋದು ಮತ್ತೆ ಪ್ಲಾನ್ ಮಾಡಿ ಕೆಲಸ ಮಾಡೋದು. ಆಯ್ತಾ. ಇವಾಗ ಏನ್ ಡಿಸೈಡ್ ಮಾಡುತ್ತೆ ಅಂದ್ರೆ ಯಾವ ತರ ರೂಲ್ಸ್ ನ ಸೆಟ್ ಮಾಡ್ಬೇಕು, ಮತ್ತೆ ಸ್ಯಾಲರಿ ಸ್ಟ್ರಕ್ಚರ್ ಹೇಗ್ ಕೊಡ್ಬೇಕು, ಇದನ್ನೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡುತ್ತೆ. ಅದೇ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ವರ್ಕರ್ಸ್ ಮೇಲೆ ಇಂಪ್ಲಿಮೆಂಟ್ ಮಾಡುತ್ತೆ, ಪರ್ಫಾರ್ಮ್ ಮಾಡ್ಸುತ್ತೆ. ಯಾವ ತರ ಅಂದ್ರೆ ಡೈಲಿ ಕೆಲ್ಸಗಳು ಮಾಡ್ಸೋದಿರ್ಬೋದು. ಅಂದ್ರೆ ಅವು ಆ ಲೆವೆಲ್ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ. ಕುತ್ಕೊಂಡು ಏನು ಸ್ಯಾಲ್ರಿ ಎಷ್ಟ್ ಕೊಡ್ಬೇಕು, ಮತ್ತೆ ಯಾವ ತರ ರೂಲ್ಸ್ ನ ಸೆಟ್ ಮಾಡೋಣ ನಾವು ಅಂತೆಲ್ಲ. ಈಗ ನೋಡಿ, ನೀವೇನಾದ್ರೂ ಕೆಲ್ಸ ಬಿಡೋ ಹಾಗಿದ್ದ 3 ತಿಂಗಳು ಮುಂಚೆನೆ ಇನ್ಫಾರ್ಮ್ ಮಾಡಿ ಅಂತ ರೂಲ್ಸ್ ಇರುತ್ತೆ ಕೆಲವೊಂದು ಕಂಪ್ನಿಲೆಲ್ಲಾನು, ಅಲ್ವಾ. ಅದೇ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಕುತ್ಕೊಂಡು ಅದ್ರ ಕೆಲಸ ಏನು, ನೇಚರ್ ಏನು ಅಂತ ಅಂದ್ರೆ ಕುತ್ಕೊಂಡು ಎಲ್ಲಾ ಕೆಲ್ಸ ಕರೆಕ್ಟ್ ಆಗಿ ಆಗ್ತಿದ್ಯಾ, ಎಲ್ಲಾ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾವ, ಯಾವನಾದ್ರು ಅಲ್ಲಿ ಸೈಡ್ ಅಲ್ಲಿ ಕುತ್ಕೊಂಡು ಫೋನ್ ನೋಡ್ತಾವನ, ಇಲ್ಲ ವಾಶ್ರೂಮ್ ಹೋಗಿ ಇನ್ಸ್ಟಾ ಓಪನ್ ಮಾಡ್ಕೊಂಡು ರೀಲ್ಸ್ ನೋಡ್ತಾವನ, ಯಾಕೆ ಇಷ್ಟೊತ್ತದು ಬಂದಿಲ್ಲ. ಸೊ ಅದನ್ನ ಮಾಡೋಂಥದ್ದು. ನೆಕ್ಸ್ಟ್ ಲೆವೆಲ್ ಆಫ್ ಆಪರೇಷನ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಬಂದು ಟಾಪ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅಂದ್ರೆ ಟಾಪ್ ಲೆವೆಲ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋ ಅಂದ್ರೆ ಚೇರ್ಮನ್ ಇರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವರೆಲ್ಲ ಕುತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಅಂದ್ರೆ ಮಿಡಲ್ ಮತ್ತೆ ಲೋವರ್ ಲೆವೆಲ್ ಅಲ್ಲಿ ಇರುತ್ತೆ. ಅಂದ್ರೆ ಸೂಪರ್ವೈಸರ್, ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಇವೆಲ್ಲ ಬಂದು ಮಿಡಲ್ ಮತ್ತೆ ಲೋ ಲೆವೆಲ್ ಅಲ್ಲಿ ಇರ್ತಾರೆ. ಟಾಪ್ ಲೆವೆಲ್ ಅಂದ್ರೆ ಚೇರ್ಮನ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಓನರ್ಸ್, ಶೇರ್ ಹೋಲ್ಡರ್ಸ್. ಆಯ್ತಾ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದ್ರೆ ನಿಮ್ಗೆ ಸೂಪರ್ವೈಸರ್ ಮತ್ತೆ ಡಿಪಾರ್ಟ್ಮೆಂಟ್, ಈಗ ಸೇಲ್ಸ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಈ ತರ ತುಂಬಾ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅದಕ್ಕೆ ಒಂದೊಂದು ಡಿಪಾರ್ಟ್ಮೆಂಟ್ ಗೆ ಒಬ್ಬೊಬ್ಬಂಗ್ ಮ್ಯಾನೇಜರ್ ಮಾಡ್ಬಿಟ್ಟಿರ್ತಾರೆ. ಡಿಸಿಷನ್ ಮೇಕಿಂಗ್. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾವ ತರ ಡಿಸಿಷನ್ ತಗೋತಾನೆ, ಆ ಇಂಪಾರ್ಟೆನ್ಸ್ ಮತ್ತೆ ಸ್ಟ್ರಾಟಜಿನ ಕುತ್ಕೊಂಡು ಡಿಸ್ಕಸ್ ಮಾಡೋದು. ಅಂದ್ರೆ ಹೊಸ ಬ್ರಾಂಚ್ ನ ಓಪನ್ ಮಾಡೋಣ ಅಂತ ಅವ್ರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಅದೇ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಡೈಲಿ ರೋಟೀನ್ ನ ಕೆಲಸ ಆಗ್ತಿದ್ಯಾ ಎಲ್ಲ ಚೆಕ್ ಮಾಡೋದಿರ್ಬೋದು, ಮತ್ತೆ ಕೆಲಸ ಏನಾದ್ರು ಸ್ಲೋ ಆದ್ರೆ ಅದನ್ನ ಹೇಗೆ ಫಾಸ್ಟ್ ಮಾಡೋದು ಅಂತ ಕುತ್ಕೊಂಡು ಡಿಸ್ಕಸ್ ಮಾಡೋದು. ಸೊ ಡೈಲಿ ಶೆಡ್ಯೂಲ್ ನ ಕುತ್ಕೊಂಡು ಡಿಸ್ಕಸ್ ಮಾಡುತ್ತೆ ಏನು, ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ ಏನಾಗಿರುತ್ತೆ, ಕಂಪ್ನಿ ರೂಲ್ಸ್ ಮತ್ತೆ ಪ್ರೊಸೀಜರ್ಸ್ ನ ಸೆಟ್ ಮಾಡೋದು.
ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಏನಾಗಿರುತ್ತೆ ಅಂತ ಇವಾಗ ಏನು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಿಕ್ಸ್ ಮಾಡಿದಾರೋ ಅದು ನಮ್ಮ ಎಂಪ್ಲಾಯೀಸ್ ಫಾಲೋ ಮಾಡ್ತಿದಾರೋ ಇಲ್ವೋ ಮತ್ತೆ ಅವ್ರು ಫಾಲೋ ಮಾಡ್ಲೇಬೇಕು ಅಂತ ನೋಡ್ಕೊಳ್ಳೋದು. ನೆಕ್ಸ್ಟ್ ಫೋಕಸ್ ಅಂತ ಅಂದ್ರೆ ಇವಾಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಕುತ್ಕೊಂಡು ಅದ್ರ ಬಗ್ಗೆ ಡಿಸೈಡ್ ಮಾಡ್ತಿರ್ತಾರೆ. ಆಯ್ತಾ, ಯಾವ್ದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಅದೇನೆ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ನಾವು ಪ್ರೊಡ್ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಹೇಗೆ ನಾವ್ ಇನ್ನ ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡೋದು ಅಂತ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರುತ್ತೆ. ಡಿಫರೆನ್ಸ್ ಗೊತ್ತಾಯ್ತಲ್ಲ, ಡಿಫರೆನ್ಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಟಾಪ್ ಲೆವೆಲ್, ಮ್ಯಾನೇಜ್ಮೆಂಟ್ ಅಂದ್ರೆ ಮಿಡಲ್ ಮತ್ತೆ ಲೋ ಲೆವೆಲ್ ಅವ್ರ ಥಿಂಕಿಂಗ್. ಓಕೆನಾ, ಇವಾಗ ನೀವೇ ಒಂದ್ ಸೆಟ್ ಮಾಡ್ಕೊಳ್ಳಿ. ಟಾಪ್ ಲೆವೆಲ್ ಅಂದ್ರೆ ಮ್ಯಾನೇಜರ್ ಬರಲ್ಲ, ಸೂಪರ್ವೈಸರ್, ಸಿಇಒ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರ್ತಾರೆ. ಮಿಡಿಲ್ ಮತ್ತೆ ಲೋ ಲೆವೆಲ್ ಸೂಪರ್ವೈಸರ್ ಬರಲ್ಲ ಇದ್ರಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಈ ಮಿಡಿಲ್ ಅಲ್ಲಿ ಏನ್ ಮಾಡ್ತಾನೆ, ಸೂಪರ್ವೈಸರ್ ಬರ್ತಾನೆ. ಓಕೆನಾ, ಇದಿಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ 3 ಟೈಪ್ಸ್ ಬರುತ್ತೆ: ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್. ಟಾಪ್ ಲೆವೆಲ್ ಅಲ್ಲಿ ನಾನು ಪ್ರಿವಿಯಸ್ ಅಲ್ಲಿ ಏನ್ ಹೇಳಿದ್ದೆ, ಟಾಪ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಚೇರ್ಮನ್, ಮ್ಯಾನೇಜಿಂಗ್ ಡೈರೆಕ್ಟರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಸಿಇಒ. ಯಾರು ಬೋರ್ಡ್ ಆಫ್ ಡೈರೆಕ್ಟರ್, ಚೇರ್ಮನ್, ಮ್ಯಾನೇಜಿಂಗ್ ಡೈರೆಕ್ಟರ್, ಸಿಇಒ ಇಷ್ಟು ಜನ ಬರ್ತಾರೆ. ಏನು ಟಾಪ್ ಲೆವೆಲ್ ಅಲ್ಲಿ ಕುತ್ಕೊಂಡು ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಏನು ಆಬ್ಜೆಕ್ಟಿವ್ಸ್, ಯಾವ ಪರ್ಪಸ್ ನಾವ್ ಇದನ್ನ ಮಾಡ್ತಾ ಇದೀವಿ, ಇದಕ್ಕೆ ಪಾಲಿಸೀಸ್ ಹೇಗ್ ಸೆಟ್ ಮಾಡೋದು, ಮತ್ತೆ ಅವ್ರು ಏನ್ ಪ್ಲಾನ್ ಮಾಡೋದು ಶಾರ್ಟ್ ಟರ್ಮ್ ಪ್ಲಾನ್ ಮಾಡಲ್ಲ ಆಯ್ತಾ, ಲಾಂಗ್ ಟರ್ಮ್ ಗೆ ಪ್ಲಾನ್ ಮಾಡೋದು. ಮತ್ತೆ ಇಂಪಾರ್ಟೆಂಟ್ ಡಿಸಿಷನ್ಸ್ ಎಲ್ಲಾನು ಟಾಪ್ ಲೆವೆಲ್ ಅಲ್ಲೇ ತಗೋತಾರೆ. ಮತ್ತೆ ಓವರ್ ಆಲ್ ಕಂಟ್ರೋಲ್ ಆಫ್ ದ ಆರ್ಗನೈಸೇಷನ್ ವಿಲ್ ಬಿ ಟೇಕನ್ ಬೈ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಏನ್ ಮಾಡ್ತಾರೆ, ಓವರ್ ಆಲ್ ಕಂಟ್ರೋಲ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲೇ ತಗೋತಾರೆ. ಅಂದ್ರೆ ಇವಾಗ ಕುತ್ಕೊಂಡು ಏನ್ ಡಿಸಿಷನ್ ಡಿಸ್ಕಸ್ ಮಾಡ್ತಿರ್ಬೋದು, ಯಾವ ತರ ಡಿಸಿಷನ್ಸ್ ನ ಶೇರ್ ಮಾಡ್ಕೊತಿರ್ಬೋದು. ಇವಾಗ ನೋಡ್ಬೋದು, ಏನ್ ಪ್ಲಾನ್ ಮಾಡ್ತಿರ್ತಾರೆ, ನಮ್ ಕಂಪ್ನಿ ಏನಾದ್ರು ಚೆನ್ನಾಗಿ ಪ್ರಾಫಿಟ್ ಅಲ್ಲಿ ಓಡ್ತಾ ಇದೆ, ಒಂದು ಹೊಸ ಫ್ಯಾಕ್ಟರಿನ ಓಪನ್ ಮಾಡೋಣ. ಇವಾಗ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ ಅಲ್ವಾ, ಮುಂಬೈಯಲ್ಲಿ ಒಂದು ಬ್ರಾಂಚ್ ಆಫೀಸ್ ನ ಓಪನ್ ಮಾಡೋಣ ಅಂತ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ ಟಾಪ್ ಲೆವೆಲ್ ಅಲ್ಲಿ. ನೆಕ್ಸ್ಟ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಯಾರೆಲ್ಲ ಬರ್ತಾರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ, ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್, ಬ್ರಾಂಚ್ ಮ್ಯಾನೇಜರ್, ಆಫೀಸ್ ಮ್ಯಾನೇಜರ್ಸ್, ಈ 3 ಜನ ಬರ್ತಾರೆ. ಡಿಪಾರ್ಟ್ಮೆಂಟ್ ಅಂದ್ರೆ ನಾನ್ ನಿಮ್ಗೆ ಹೇಳಿದೆ, ಪರ್ಚೇಸು, ಸೇಲ್ಸ್ ಎಲ್ಲದಕ್ಕೂ ಒಂದೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಂತ. ಸೊ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಬರ್ತಾರೆ. ಏನ್ ಮಾಡ್ತಾರೆ ಅವ್ರು ಬಂದಿ ಅಂದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಏನು ಪ್ಲಾನ್ ಮಾಡಿದ್ದಲ್ವಾ ಅದನ್ನ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಆಯ್ತಾ, ಆಮೇಲೆ ಕೋಆರ್ಡಿನೇಟ್ ಮಾಡ್ತಾರೆ ಟಾಪ್ ಲೆವೆಲ್ ಮತ್ತೆ ಲೋವರ್ ಲೆವೆಲ್ ಮಧ್ಯದಲ್ಲಿ. ಟಾಪ್ ಲೆವೆಲ್ ಅಲ್ಲಿ ಹೇಳಿದ್ದನ್ನೆಲ್ಲ ಲೋವರ್ ಲೆವೆಲ್ ಹೇಳ್ಬಿಟ್ಟು ಅವ್ರು ಹೇಳ್ದಂಗೆ ಇಲ್ಲಿ ಕೆಲಸ ಮಾಡಿಸ್ಕೊಳ್ತಾರೆ. ಮತ್ತೆ ಡಿಪಾರ್ಟ್ಮೆಂಟಲ್ ಪ್ಲಾನ್ಸ್ ನ ರೆಡಿ ಮಾಡ್ತಾರೆ. ಓಕೆನಾ, ಡಿಪಾರ್ಟ್ಮೆಂಟ್ ಗೆ ಈಗ ಪರ್ಚೇಸ್ ಯಾವ ತರ ಆಗ್ತಿದೆ, ಸೇಲ್ಸ್ ಯಾವ ತರ ಆಗ್ತಿದೆ, ಪ್ಲಾನ್ಸ್ ಎಲ್ಲಾನು ಇವರೇ ಪ್ರಿಪೇರ್ ಮಾಡೋದು. ಆಮೇಲೆ ಲೋವರ್ ಲೆವೆಲ್ ಮ್ಯಾನೇಜರ್ಗೆ ಎಲ್ಲಾನು ಸೂಪರ್ವೈಸ್ ಮಾಡ್ತಾರೆ, ಏನು ಹೆಂಗ್ ಮಾಡ್ಬೇಕು. ಇವಾಗ ಟಾಪ್ ಲೆವೆಲ್ ಅಲ್ಲಿ ಹೇಳಿರ್ತಾರೆ ನಾವು ಇಷ್ಟು ಟಾರ್ಗೆಟ್ ರೀಚ್ ಮಾಡ್ಲೇಬೇಕು ಅಂತ ಟಾಪ್ ಲೆವೆಲ್ ಅಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಈ ಮಿಡಲ್ ಲೆವೆಲ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕುತ್ಕೊಂಡು ಪ್ಲಾನ್ ಮಾಡ್ತಾರೆ. ಇವಾಗ ನಮ್ಗೆ ಇಷ್ಟು ವರ್ಷದಲ್ಲಿ ಇಷ್ಟು ಟಾರ್ಗೆಟ್ ರೀಚ್ ಆಗ್ಬೇಕಂದ್ರೆ ನಾವು ಮಂತ್ಲಿ ಎಷ್ಟು ಪ್ರೊಡಕ್ಷನ್ ಮಾಡ್ಬೇಕು, ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡ್ಬೇಕು, ಹಾಗಾದ್ರೆ ದಿನದಲ್ಲಿ ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡಿಸ್ಕೊಳ್ಬೇಕು ಅಂತ ಕುತ್ಕೊಂಡು ಫಸ್ಟೇ ಪ್ಲಾನ್ ಮಾಡ್ತಾರೆ. ಆಯ್ತಾ, ನೆಕ್ಸ್ಟ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಸೂಪರ್ವೈಸರ್, ಟೀಮ್ ಲೀಡರ್ಸ್, ಇವೆಲ್ಲ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತಾರೆ. ಏನ್ ಮಾಡ್ತಾರೆ, ಇವ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಅಂಡ್ ಸೂಪರ್ವೈಸ್ ವರ್ಕರ್ಸ್, ಎನ್ಶೂರ್ ವರ್ಕ್ ಇಸ್ ಡನ್ ಆನ್ ಟೈಮ್. ಇವೆಲ್ಲ ಏನ್ ಚೆಕ್ ಮಾಡ್ತಾರೆ ಅಂದ್ರೆ ಎಲ್ಲ ಏನ್ ಕೆಲಸ ಇದೆಯೋ ಅದನ್ನ ಹೇಳ್ಕೊಡೋದಿರ್ಬೋದು, ಮತ್ತೆ ಎಲ್ಲ ಕೆಲಸ ಕರೆಕ್ಟ್ ಆಗಿ ಆನ್ ದ ಟೈಮ್ ಆಗ್ತಿದ್ಯಾ, ಎಲ್ಲ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದಾರಾ, ಆಮೇಲೆ ಏನೇನ್ ಕೆಲಸ ನಡೀತಾ ಇದೆಯೋ ಈ ಲೋವರ್ ಲೆವೆಲ್ ಅಲ್ಲಿ ಅದೆಲ್ಲ ರಿಪೋರ್ಟ್ನೆಲ್ಲ ತಗೊಂಡ್ ಹೋಗ್ಬಿಟ್ಟು ಮಿಡಲ್ ಲೆವೆಲ್ ಅವ್ರಿಗೆ ಹೋಗ್ಬಿಟ್ಟು ಹೇಳೋದಿರ್ಬೋದು. ಸೊ ಆ ತರ ಕೆಲಸ ಮಾಡ್ತಾರೆ. ಲೋವರ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿನ ಕೆಲ್ಸದವ್ರಿಗೆ ಗೈಡ್ ಮಾಡ್ತಾರೆ ಹೇಗ್ ಕೆಲಸ ಮಾಡ್ಬೇಕು, ಮತ್ತೆ ಅವ್ರು ಕೆಲಸ ಕರೆಕ್ಟ್ ಆಗಿ ಮಾಡ್ತಿದಾರ, ಪ್ರೊಡಕ್ಷನ್ ಎಷ್ಟು ಕೊಡ್ತಾ ಇದಾರೆ, ಪ್ರತಿ ಒಂದನ್ನು ಚೆಕ್ ಮಾಡಿ ಅವರು ಮಿಡಲ್ ಲೆವೆಲ್ ಅವ್ರಿಗೆ ಹೇಳ್ತಾರೆ. ಅರ್ಥ ಆಗ್ತಿದೆ ಅಲ್ವಾ. ಟಾಪ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್, ಚೇರ್ಮನ್, ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್, ಸಿಇಒ ಇಷ್ಟು ಜನ ಕುತ್ಕೊಂಡು ಕಂಪನಿ ಪಾಲಿಸೀಸ್ ಬಗ್ಗೆ ಡಿಸ್ಕಸ್ ಮಾಡೋದಿರ್ಬೋದು, ಲಾಂಗ್ ಟರ್ಮ್ ಪ್ಲಾನ್ಸ್ ನ ಮಾಡೋದು, ಮತ್ತೆ ಇಡೀ ಆರ್ಗನೈಸೇಷನ್ ನ ಕಂಟ್ರೋಲ್ ಮಾಡ್ತಾರೆ. ಅದೇ ಮಿಡಲ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರ್, ಆಫೀಸ್ ಮ್ಯಾನೇಜರ್ಸ್
ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಹೇಳುತ್ತೋ ಅದನ್ನ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಆದಷ್ಟು ತಲುಪಿಸೋ ಅಂತ ಕೆಲಸನ ಮಾಡೋದಿರ್ಬೋದು. ಇಲ್ಲಾಂದ್ರೆ ಪ್ರೊಡಕ್ಷನ್ ಇಷ್ಟೇ ಕೊಡ್ಬೇಕಂದ್ರೆ ಅದನ್ನ ಪ್ಲಾನ್ ಮಾಡೋದು ಅದನ್ನೆಲ್ಲ ಮಾಡ್ತಾರೆ. ಲೋವರ್ ಲೆವೆಲ್ ಅಲ್ಲಿ ಬಂದು ಸೂಪರ್ವೈಸರ್, ಟೀಮ್ ಲೀಡರ್. ಏನು ಮಿಡಲ್ ಲೆವೆಲ್ ಅಲ್ಲಿ ಹೇಳಿರ್ತಾನಲ್ವಾ ಅವನು, ಅದನ್ನೆಲ್ಲಾನು ಕೆಲ್ಸನ ವರ್ಕರ್ಸ್ ಹೇಳ್ಕೊಡೋದಿರ್ಬೋದು, ಮತ್ತೆ ವರ್ಕರ್ಸ್ ಕೆಲಸ ಕರೆಕ್ಟ್ ಆಗಿ ಮಾಡ್ತಿದಾರ ಇಲ್ವಾ ಅಂತ ಚೆಕ್ ಮಾಡೋದಿರ್ಬೋದು. ಇದಿಷ್ಟನ್ನು ನೋಡ್ಕೋತಾನೆ. ಸೊ ಅರ್ಥ ಆಯ್ತಲ್ಲ, ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋವರ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್. ಏನು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಏನ್ ಮಾಡುತ್ತೆ ಫಸ್ಟ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಏನಂದ್ರೆ ಪ್ಲಾನ್ ಮಾಡುತ್ತೆ. ಯಾವ ತರ ಪ್ಲಾನ್ ಮಾಡುತ್ತೆ ಅಂದ್ರೆ ಏನಾದ್ರು ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡುತ್ತೆ ನಾವ್ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ ಮಾಡ್ಬೇಕು. ಅಂದ್ರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಏನ್ ಮಾಡ್ತಾರೆ, ಆಬ್ಜೆಕ್ಟಿವ್ಸ್ ನ ಸೆಟ್ ಮಾಡ್ಕೊಳ್ಳೋದಿರ್ಬೋದು, ಪ್ಲಾನ್ ಮಾಡೋದು, ಬಜೆಟ್ ಎಷ್ಟಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದು. ಈಗ ನಿಮ್ದೊಂದು ಬಟ್ಟೆ ಅಂಗಡಿ ಇದೆ ಅಂತ ಅನ್ಕೊಳ್ಳಿ. ಸೊ ಸೇಲ್ಸ್ ಎಷ್ಟಾಗುತ್ತೆ ಅಂತ ನೋಡ್ತೀರ. ಸೇಲ್ಸ್ ಎಷ್ಟಾಗುತ್ತೋ ಅಷ್ಟೇ ತಾನೇ ನೀವು ಸ್ಟಾಕ್ ನ ತಗೋಬಾರದು. ಅದಕ್ಕಿಂತ ಡಬಲ್ ಏನಾದ್ರು ತಗೋಬರಲ್ಲ ಅಲ್ವಾ. ಸೊ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಳ್ಳೋದು. ಸೊ ಫಸ್ಟ್ ಏನು ಪ್ಲಾನ್ ಮಾಡೋದು, ತರ್ಬೇಕಾ ಬೇಡ್ವಾ, ಎಷ್ಟು ತರ್ಬೇಕು, ಯಾವಾಗ ತರ್ಬೇಕು, ಎಲ್ ತರ್ಬೇಕು ಅನ್ನೋದನ್ನ. ನೆಕ್ಸ್ಟ್ ಆರ್ಗನೈಸಿಂಗ್ ಅಂತಾನೆ ಏನಾದ್ರು ಒಂದು, ಆವಾಗ್ಲೇ ನಾನು ನಿಮ್ಗೆ ಬೇಕು ಇದೊಂದು ಎಕ್ಸಾಂಪಲ್ ಕೊಟ್ಟೆ ಗೊತ್ತಾ, ಕೆಲ್ಸನ ಆರ್ಗನೈಸ್ ಮಾಡೋದು. ಇವಾಗ ಈ ಕೆಲ್ಸ ನೀನ್ ಮಾಡು ಅನ್ನೋದಿರ್ಬೋದು. ಆಮೇಲೆ ಆ ಕೆಲ್ಸ ಮಾಡ್ಬೇಕು ಅಂದ್ರೆ ರಿಸೋರ್ಸಸ್ ಬೇಕಲ್ವಾ, ರಾ ಮೆಟೀರಿಯಲ್ಸ್ ಎಲ್ಲ ತಂದ್ಕೊಡೋದಿರ್ಬೋದು. ಆಮೇಲೆ ಸೊ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವ್ನ್ಗೆ ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಇವಾಗ ಕಂಪ್ನಿಲಿ ಏನ್ ಮಾಡ್ತಾರೆ ಗೊತ್ತಾ, ಡಿವೈಡ್ ಮಾಡ್ತಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಒಂದು, ಸೇಲ್ಸ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಅದೆಲ್ಲ ಡಿವೈಡ್ ಮಾಡ್ಬಿಟ್ಟು ಅವ್ರವ್ರ ಕೆಲಸ ಅವ್ರಿಗೆ ಹಂಚ್ಬಿಡ್ತಾರೆ, ಆರ್ಗನೈಸ್ ಮಾಡ್ತಾರೆ. ನೀನ್ ಈ ಕೆಲಸ ಮಾಡ್ಬೇಕು, ನೀವ್ ಈ ಕೆಲಸ ಮಾಡ್ಬೇಕು ಅಂತ ಹೇಳಿ ಕ್ಲೀನ್ ಆಗಿ ಆರ್ಗನೈಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಟಾಫಿಂಗ್ ಅಂದ್ರೆ ಒಬ್ಬ ಕರೆಕ್ಟ್ ಆಗಿರೋ ಕ್ಯಾಂಡಿಡೇಟ್ ನ ನೀವು ಹೈಯರ್ ಮಾಡ್ಕೊಳ್ಳೋದು. ಅಂದ್ರೆ ಅವನು ರೈಟ್ ಪರ್ಸನ್ ಇನ್ ರೈಟ್ ಟೈಮ್, ಕರೆಕ್ಟ್ ಆಗಿ. ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ನೋಡಿರ್ತೀರ ಅನ್ಸುತ್ತೆ, ಸೆಕೆಂಡ್ PUC ಲಿ ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್, ಪ್ರಮೋಷನ್ ಎಲ್ಲ ಬರುತ್ತಲ್ವಾ. ಸೊ ರಿಕ್ರೂಟ್ ಮಾಡ್ಕೊಂಡು, ಸೆಲೆಕ್ಟ್ ಮಾಡ್ಕೊಂಡು, ಅವ್ನಿಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಕೆಲಸ ಚೆನ್ನಾಗಿ ಮಾಡಿದ್ರೆ ಪ್ರಮೋಷನ್ ಕೊಟ್ಟೋದಿರ್ಬೋದು. ಸೊ ಅದನ್ನ ಮಾಡ್ತಾರೆ. ನೆಕ್ಸ್ಟ್ ಡೈರೆಕ್ಟಿಂಗ್ ಅಂದ್ರೆ ಗೈಡ್ ಮಾಡೋದು. ಈ ಕೆಲ್ಸನ ಹಿಂಗೆ ಮಾಡು, ಇಲ್ಲಾಂದ್ರೆ ಮೋಟಿವೇಟ್ ಮಾಡೋದು. ಈಗ ಎಷ್ಟೋ ಜನ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರಲ್ಲ. ಸೊ ಮೋಟಿವೇಟ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಕ್ಲೀನ್ ಆಗಿ ನೋಡ್ಕೊಳ್ಳೋದಿರ್ಬೋದು, ಮತ್ತೆ ಕೆಲ್ಸದ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡೋದಿರ್ಬೋದು. ಒಂದು ಲೀಡರ್ಶಿಪ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಕೊಂಡು ನೀವು ಕ್ಲೀನ್ ಆಗಿ ನಿಂತ್ಕೊಂಡು ಈ ತರ ಮಾಡಪ್ಪ, ಅದ್ ಮಾಡಪ್ಪ ಅಂದ್ರೆ ಮಾಡ್ತಾರಲ್ವಾ. ನೀನ್ ಏನಾದ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾನು ನಿಂಗೆ ಇನ್ಸೆಂಟಿವ್ಸ್ ಕೊಡ್ತೀನಿ. ನೀನ್ ಏನಾದ್ರು ಟಾರ್ಗೆಟ್ 10 ಲ್ಯಾಕ್ ಏನಾದ್ರು ನೀನು ಸೇಲ್ಸ್ ಮಾಡಿದ್ರೆ ನಿನ್ಗೆ 10,000 ರುಪೀಸ್ ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಮೋಟಿವ್ ಮಾಡೋದು, ಡೈರೆಕ್ಟ್ ಮಾಡೋದು. ಓಕೆನಾ. ನೆಕ್ಸ್ಟ್ ಕಂಟ್ರೋಲಿಂಗ್ ಅಂದ್ರೆ ಅವ್ರು ಕೆಲ್ಸನ ಕರೆಕ್ಟ್ ಆಗಿ ಮಾಡ್ತಿದಾರ ಇಲ್ವಾ ಅಂತ ನೋಡೋದಿರ್ಬೋದು. ಇವಾಗ ಕಂಟ್ರೋಲಿಂಗ್ ಮೀನ್ಸ್ ಚೆಕಿಂಗ್ ವೆದರ್ ವರ್ಕ್ ಇಸ್ ಡನ್ ಹ್ಯಾಸ್ ಪ್ಲಾನಡ್ ಅಂಡ್ ಕರೆಕ್ಟಿಂಗ್ ಮಿಸ್ಟೇಕ್ಸ್. ಅಂದ್ರೆ ಕಂಟ್ರೋಲಿಂಗ್ ಅಂದ್ರೆ ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೊಂಡು ಕರೆಕ್ಟ್ ಆಗಿ ಕೆಲಸ ಆಗ್ತಿದ್ಯಾ ಇಲ್ವಾ, ನಾವೇನ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ವೋ ಅದೇ ತರ ಕೆಲಸ ಆಗ್ತಿದ್ಯಾ, ನಾವ್ ಹೆಂಗೆ ಮೆಷರ್ ಮಾಡಿದ್ವೋ ಅದೇ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರಾ ಅಂತೆಲ್ಲ ಚೆಕ್ ಮಾಡೋದು. ಸೊ ಇದಿಷ್ಟೇನೆ ಏನು, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್.